ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ಗೆ ಇದೀಗ 19 ವರ್ಷಗಳ ವಾರ್ಷಿಕೋತ್ಸವದ ಸಂಭ್ರಮ. ಇದೇ ಸಂದರ್ಭದಲ್ಲಿ ತಮ್ಮ ಗ್ರಾಹಕರ ಜೊತೆಗೆ ಸಂಭ್ರಮಿಸೋದಕ್ಕೆ ಡಿಎಸ್ ಮ್ಯಾಕ್ಸ್ ಚೇರ್ಮನ್ ಡಾಕ್ಟರ್ ಕೆ.ವಿ. ಸತೀಶ್ ಹಾಗೂ ಡಿಎಸ್ ಮ್ಯಾಕ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ದಯಾನಂದ್ ಅವರು ಕೂಡ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದ್ದೂರಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಾಲಿವುಡ್ ಸ್ಟಾರ್ ಗೋವಿಂದ್, ನಟಿ ಸೋನಾಲ್ ಮೊಂಚೆರಿಯೋ ಚಾಲನೆಯನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಡಿಎಸ್ ಮ್ಯಾಕ್ಸ್ ನಿಂದ ನಿವೇಶನ ತೆಗೆದುಕೊಂಡು ಆರಾಮದ ಬದುಕನ್ನು ನೀವು ನಡೆಸಬಹುದು. ತಮ್ಮ ಗ್ರಾಹಕರನ್ನೆಲ್ಲರನ್ನ ಕೂಡ ಕರೆದು ಹಬ್ಬದಂತೆ ಇವತ್ತು ಈ ಒಂದು ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದು ನಮಗೆ ಸಂತೋಷ ತಂದಿದೆ ಅಂಥೇಳಿ ಸ್ಟಾರ್ ನಟ ನಟಿಯರು ಹೇಳಿದ್ದಾರೆ. ಕುಟುಂಬ ಸಮೇತವಾಗಿ ಬಂದಿದ್ದೀರಿ, ಕೆಲವರಿಗೆ ಗಿಫ್ಟ್ ಸಿಗ್ತಾ ಇದೆ, ಖುಷಿ ಪಟ್ಟಿದ್ದೀರಿ, ಖುಷಿ ಪಡಿಸಿದ್ದಾರೆ ನಿಮ್ಮನ್ನು. ಡಿಎಸ್ ಮ್ಯಾಕ್ಸ್ ಯಾವಾಗಲೂ ಕೂಡ ಇದೇ ರೀತಿ ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತನ್ನದೇ ಆದಂಥ ವಿಭಿನ್ನ ಪ್ರಯತ್ನಗಳ ಮೂಲಕ ಜನರ ಮನೆ ಮಾತಾಗಿದೆ ಅಂಥೇಳಿ ಇವತ್ತು ನಿನ್ನೇನು ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಬಾಲಿವುಡ್ ನಟ ಗೋವಿಂದ್ ಅವರೇನು ಭಾಗಿಯಾಗಿದ್ದರು, ಅವರು ಕೂಡ ಬಹಳ ಪ್ರೀತಿಯಿಂದ ಕನ್ನಡದ ಬಗ್ಗೆ ಮತ್ತು ಕನ್ನಡದ ಅಭಿನಯದ ಬಗ್ಗೆ ಮತ್ತು ಕನ್ನಡದ ಹಿರಿಯ ನಟರ ಬಗ್ಗೆ ಕೂಡ ಕನ್ನಡ ಭಾಷೆಯ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಇದೇ ಕಾರ್ಯಕ್ರಮದ ಮೂಲಕ ಒಂದು ಮನೆ ಬೇಕು ಅಂತ ಕನಸು ಕಂಡಂಥ ಎಲ್ಲರಿಗೂ ಕೂಡ ನನಸು ಮಾಡಿಕೊಡೋಕ್ಕೆ ಈಗ ಡಿಎಸ್ ಮ್ಯಾಕ್ಸ್ ತನ್ನ ಶ್ರಮವನ್ನು ಆಗ್ತಾ ಇದೆ. ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಿಮ್ಮ ಕನಸನ್ನು ನನಸು ಮಾಡೋರು ದಯಾನಂದ್ ಕೂಡ ಇದ್ದಾರೆ. ಆ ದಯಾನಂದ್ ನಿಮಗೆ ಸಾಥನ್ನು ಕೊಡ್ತಾರೆ. ಮನೆ ಸಿಗೋ ಥರ ಮಾಡಿರೋ ಅವರು ಆ ಕೆಲಸವನ್ನು ನಾನು ಕೂಡ ಮೆಚ್ಚುತ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿದ್ದೆ ಡಿಎಸ್ ಮ್ಯಾಕ್ಸ್ ಅವರ ಒಳ್ಳೆಯ ಕೆಲಸಗಳನ್ನು ನೋಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಹಾಡು ಮತ್ತು ತಮ್ಮದೇ ಮ್ಯಾನರಿಸಮ್ನಲ್ಲಿ ಡ್ಯಾನ್ಸ್ ಮಾಡೋ ಮೂಲಕ ಎಲ್ಲರನ್ನು ಕೂಡ ರಂಜಿಸಿದ್ದಾರೆ. ಡಿಎಸ್ ದಯಾನಂದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ವಾರ್ಷಿಕೋತ್ಸವವನ್ನು ನಮ್ಮ ಗ್ರಾಹಕರು ತಮ್ಮ ಮನೆಯ ಕಾರ್ಯಕ್ರಮದಂತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಖುಷಿ ಪಡ್ತೇನೆ. ನಾವು ನಮ್ಮ ಗ್ರಾಹಕರನ್ನು ನಮ್ಮ ಕುಟುಂಬದವರಂತೆ ನೋಡ್ತಾ ಇದ್ದೇವೆ. ಬಾಡಿಗೆ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ನಮ್ಮ ಒಂದು ಸಂಸ್ಥೆಯ ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ಡಿಎಸ್ ಮ್ಯಾಕ್ಸ್ ಯಾವಾಗಲೂ ಕೂಡ ಈ ರಾಜ್ಯದ ಜನರ ಜೊತೆಗಿರುತ್ತೆ, ಮನೆಯ ಕನಸು ಕಂಡವರ ಜೊತೆಗಿರುತ್ತೆ. ಒಂದು ಸೂರು ಒದಗಿಸಿ ಕೊಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಸದಾಕಾಲ ಸೇವೆ ಸಲ್ಲಿಸೋದಕ್ಕೆ ಸಿದ್ಧ ಅಂಥೇಳಿ ಡಿಎಸ್ ದಯಾನಂದ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆಶ್ವಾಸನೆಗಳನ್ನು ಅಲ್ಲಿ ನೆರೆದಿದ್ದಂಥ ಎಲ್ಲ ಅವರ ಗ್ರಾಹಕರಿಗೆ, ಅವರ ಗ್ರಾಹಕ ಕುಟುಂಬಸ್ಥರಿಗೆ ಮತ್ತು ಇನ್ನು ಹೊಸದಾಗಿ ಮನೆ ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಿರೋರಿಗೆ ಹಲವಾರು ಸುಲಭದಾಯಕ ಯೋಜನೆಗಳನ್ನು ಕೊಡುವ ಮೂಲಕ ಒಂದು ಮನೆ ಕೊಡುವ ಭರವಸೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಸೆಲೆಬ್ರಿಟಿಗಳು, ಸಿನಿಮಾ ಸೆಲೆಬ್ರಿಟಿಗಳು ಸೇರಿದಂತೆ ಸಮಾಜ ಸೇವಕರು ಕೂಡ ಭಾಗಿಯಾಗಿದ್ದರು. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಈ ಲಾಸ್ಟ್ 19 ವರ್ಷದಲ್ಲಿ ಒಂದು 45,000 ಮನೆ ಡೆಲಿವರಿ ಮಾಡಿದ್ದೀವಿ. ಈಗ ಒಂದು 20,000 ಮನೆ ನಡೀತಾ ಇದೆ. ಇವತ್ತು ಗ್ರಾಹಕರ ಜೊತೆ 1 to 1 ಇದ್ದೀವಿ. ಅದು 2007 ಕಸ್ಟಮರ್ ತೊಗೊಂಡಾಗಲೂ ಇವತ್ತು ಕಸ್ಟಮರ್ ಯಾರು ನಮ್ಮ ಹತ್ರ ಫ್ಲಾಟ್ ತೊಗೊಂಡಿದ್ದಾರೆ ಅವರು ಕಸ್ಟಮರ್ ಅಲ್ಲ, ನಮ್ಮ ಗ್ರಾಹಕರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೇಳಿ ತಿಳ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಜೂನ್ 19 ಈ ನಮ್ಮ ಆ್ಯನ್ಯುವಲ್ ಡೇ ಮಾಡ್ತೀವಿ. ಆ್ಯನ್ಯುವಲ್ ಡೇ ಮಾಡಿದಾಗ ನಿಜಕ್ಕೂ ಕಸ್ಟಮರ್ಗಳು ಹೇಗೆ ಪ್ರೀತಿ ತೋರಿಸ್ತಾರಪ್ಪ ಅಂದರೆ, ಇವತ್ತೇನಾದ್ರು ಡಿಎಸ್ ಮ್ಯಾಕ್ಸ್ ನಿಂತಿದೆಯಪ್ಪ ಅಂದರೆ ಅವರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ಒಂದು ಸಂಭ್ರಮ. ಇವತ್ತು ವಿಶೇಷವಾಗಿ ನಾನು ನಿನ್ನೆ ಗೋವಿಂದವ್ರಿಗೆ ಫೋನ್ ಮಾಡಿದೆ, ಸರ್ ಇವತ್ತು ಈ ಥರ ನಮ್ಮ ಕಾರ್ಯಕ್ರಮದ ಬರಬೇಕಂದಾಗ ಒಂದೇ ಮಾತಿ ಒಪ್ಪಿ ಇವತ್ತು ಕಾರ್ಯಕ್ರಮ ಬಂದು ನಮ್ಮ ಜೊತೆ ಇದ್ದು ಈಗ ಹೋದರು. ಹಾಗಾಗಿ ನಿಜಕ್ಕೂ ನಾವು ಏನೇ ಪ್ರಾಜೆಕ್ಟ್ ಮಾಡಿದ್ರು ನಮ್ಮ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯಾರು ರೆಂಟಲ್ ಮನೇಲಿದ್ದಾರೆ ಅವ್ರನ್ನ ಸ್ವಂತ ಮನೆ ಮಾಡಬೇಕು, ಯಾರು EMI ಕಟ್ಕೊಂಡು ಆ ರೆಂಟನ್ನು EMI ಕಟ್ಕೊಂಡು ಅವ್ರು ಸ್ವಂತ ಮಾಡಬೇಕಂತ ಇದೆ. ಹಾಗಾಗಿ ಇನ್ನೂ ಆನ್ಗೋಯಿಂಗಲ್ಲಿ ಒಂದು 30 ಪ್ರಾಜೆಕ್ಟ್ ಮಾಡಬೇಕಂತ ಇದೆ ಇವಾಗ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ. ಹಾಗಾಗಿ ನಮ್ಮ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯಾರು ರೆಂಟಲ್ ಮನೇಲಿದ್ದಾರೆ ಅವರು ಸ್ವಂತ ಮನೆ ಮಾಡಬೇಕು, ಆದಷ್ಟು ಮನೆ ಇಲ್ಲ ಅನ್ನಬಾರ್ದು ಅಂತೇಳಿ ಅದು ನಂದು ಮತ್ತು ನಮ್ಮ ಚೇರ್ಮನ್ ಕನಸಿದೆ. ಹಾಗೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ, ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಈಗ 20 ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದೆ. ಇಲ್ಲಿವರೆಗೂ ಒಂದು 45,000 ಮನೆ ಡೆಲಿವರಿ ಆಗಿದೆ. 45,000 ಮನೆ ಡೆಲಿವರಿ ಆಗಿದೆ. ಆಸ್ಪತ್ರೆ ಈಗ ಮೋಸ್ಟ್ಲಿ ನಮಗೆಲ್ಲ ಗೊತ್ತಿದೆ. ಕರೋನಾ ಟೈಮ್ದಲ್ಲಿ ತುಂಬ ನಮಗೆಲ್ಲ ಗೊತ್ತಿದೆ, ನಮಗೂ ತಮಗೆಲ್ಲ ಗೊತ್ತಿದೆ. ತುಂಬ ಅದೊಂಥರ ಒಳ್ಳೆಯ ದಿನ ಅನ್ನೋದಕ್ಕಿಂತ ಕೆಟ್ಟ ದಿನ ಅಂತ ಹೇಳೋಕ್ಕೆ ತಪ್ಪಾಗ್ದು. ಹಾಗಾಗಿ 2 ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತೇನೆ, ಒಂದು ಕೆಂಗೇರಿ ಮತ್ತು ಒಂದು ಹೊಸಕೋಟೆ, ಒಂದು 250 ಬೆಡ್ಸು. ಅಲ್ಲಿ ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಆದಷ್ಟು ಬಜೆಟೆಡಲ್ಲಿ ಒಂದು ಸೋಷಿಯಲ್ ಕೊಡೋಣ ಅಂತೇಳಿ, ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡೋಣ ಅಂತೇಳಿ. ಹಾಗಾಗಿ ಮಿನಿಮಮ್ ಬಜೆಟಲ್ಲಿ ಒಂದು ಸರ್ವಿಸ್ ಕೊಡೋಣ ಅಂತೇಳಿ ಪ್ಲಾನ್.
हर उस घर परिवार के लिए शुभेच्छा प्रदान करता हूं जो लोग यहां आके सपना साकार कर रहे हैं। बहुत बहुत मुबारकबाद देना चाहूंगा, क्योंकि सपने तो सभी देखा करते हैं, पर आप जैसे चंद लोगों का दुआ करते हैं जो लोगों का सपना साकार हो जाता है। तो आज ये बहुत से ऐसे लोग साथ में हैं जो लोगों का सपना साकार हुआ है, और साथ में वो है जो आप लोगों का सपना साकार कर रहे हैं। मुझे जिस वक्त ये कहा गया कि आदरणीय दयानंद जी चाह रहे हैं कि मैं यहां पे आऊं, और जिन्होंने फोन लगाया था उनका नाम सरस्वती। जैसे ही मुझे ये पता लगा, और ये पता लगा कि जगह कर्नाटक है, तो मुझे बहुत अच्छा लगा। मैं यूजुअली बाहर किसी फंक्शन में जाता नहीं हूं, पर ये वो प्रोग्राम है जिसका लोग सदियों इंतजार करते हैं कि हमारा घर हो, हमारे परिवार का अच्छा घर हो। और ऐसे लोग जो घर परिवार के साथ साथ सुरक्षा प्रदान करते हैं, किसी प्रकार का कष्ट या तकलीफ आगे ना आए, ऐसी सेवा प्रदान करते हैं, वो लोग कमाल है। मैं बहुत बहुत दयानंद जी के लिए, और आदरणीय दयानंद जी और आदरणीय सरस्वती और आपके पूरे घर परिवार के लिए बहुत बहुत शुभेच्छा प्रदान करता हूं। और आप लोगों के लिए मैं सिर्फ मेरी अपनी तरफ से ये कहना चाहूंगा कि ना थके हैं पांव कभी, ना ही हिम्मत हारी है। मैंने देखे हैं कई दौर, और आज भी सफर जारी है। ऐसे ही दयानंद जी हैं, वो आप लोगों के साथ हैं, और आज इस शुभ अवसर पे हर वो आदमी जो घर में प्रवेश कर रहा है, हर वो नारी, हर वो बिटिया, वो बच्चा जो घर में प्रवेश कर रहे हैं, आप सब लोगों के लिए वहां तक जहां तक ये आवाज पहुंच रही है, मैं प्रार्थना करता हूं, ओम विश्वानि देव सवित दुरितानि परासव यद्भद्रं तन्नासुव ओम त्र्यंबकं यजामहे सुगंधिं पुष्टिवर्धनम् उर्वारुकमय वन्दनान् मृत्युर्मोक्षयमामृतात् काल